ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ರೈತ ನಮ್ಮ ದೇಶದ ಬೆನ್ನೆಲುಬು. ರೈತ ಅಂದಮೇಲೆ ರೈತನಿಗೆ ಸಾಕಷ್ಟು ಕಷ್ಟ ನೋವು ಇದ್ದೇ ಇರುತ್ತೆ. ಅಂಥದ್ರಲ್ಲಿ ರೈತ ಒಂದು ವೇಳೆ ಏನಾದರೂ ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಅವರ ಪರಿವಾರದವರಿಗೆ ಯಾವ ನೋವು ನಷ್ಟ ಆಗುತ್ತೆ ಎಂಬುದನ್ನು ಬಹುಶಃ ಅವರಿಗೆ ಅರಿವಾಗಬೇಕು ಎಂಬುದು ಇದು ನಮ್ಮ ಕೆ.ಡಿ. ಗಣೇಶ್ ಅವರ ಹೇಳಿದ ಮಾತು. ಏಕೆ ಈ ಮಾತನ್ನು ಹೇಳ್ತಿದ್ದೇನೆ ವೀಕ್ಷಕರೇ, ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಮೆಹಕರ್ ಗ್ರಾಮದ ವಿಷ್ಣುಕಾಂತ್ ಎಂಬುವರು ಅವರಿಗೆ ಸಾಲ ಸುಮಾರು 5 ಲಕ್ಷದಿಂದ 10 ಲಕ್ಷದವರೆಗೆ ಅವರಿಗೆ ಒಂದು ಸಾಲ. ಆದರೆ ಸಾಲ ತೀರಿಸಲಾಗದೆ ಅವರು ತೆಗೆದುಕೊಂಡ ನಿರ್ಧಾರ ಯಾವ ತರ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಮಗೆ ತೋರಿಸ್ತೀವಿ. ವಿವಸ್ತರವಾಗಿ ನಾವು ನಿಮಗೆ ಹೇಳ್ತೀವಿ. ಅವರಿಗೆ ಆಗಿದ್ದಾದರೆ ಏನು, ಏಕೆ ಈ ತರ ಮಾಡಿದ್ದಾರೆ, ಅವರ ಕುಟುಂಬರು ಏನ್ ಹೇಳಿದ್ದಾರೆ, ಅವರ ನಗರದ ಅವರ ಗ್ರಾಮಸ್ಥರು ಏನ್ ಹೇಳಿದ್ದಾರೆ ಎಂಬುದನ್ನು ನಾವು ನಿಮಗೆ ತೋರಿಸ್ತೀವಿ. ಏಕೆಂದ್ರೆ ಯಾವುದೇ ರೈತರಾಗಲಿ ವೀಕ್ಷಕರೇ, ನಮ್ಮ ವಿಶ್ವದಾರಿ ಸುದ್ದಿವಾಹಿನಿಯಿಂದ ಪ್ರತಿಯೊಬ್ಬ ರೈತರಿಗೆ ನಾವು ಹೇಳೋದು ಇಷ್ಟೇ: ಯಾರೇ ಒಂದು ದುಡುಕಿ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ. ಏಕೆಂದ್ರೆ ದೇಶದ ಬೆನ್ನೆಲುಬು ರೈತಗರು. ಒಂದ್ ವೇಳೆ ಬೆನ್ನೆಲುಬು ಮುರಿದ್ರೆ ಮುಂದೆ ನಮ್ಮ ಭಾರತ ನಿವಾಸಿಗಳಾದ ಎಂತ ಒಂದು ಸಮಸ್ಯೆಯನ್ನು ಎದುರಿಸ್ತಾರೆ. ಅದು ತಮ್ಮ ಗಮನಕ್ಕೂ ಇದೆ ಸಹ. ಆದ್ರೆ ತಮ್ಮ ಒಂದು ಪರಿವಾರದ ಬಗ್ಗೆ ಒಂದು ಸ್ವಲ್ಪ ಆದರೂ ಯೋಚನೆ ಮಾಡಿ, ತಮ್ಮ ಹೆಂಡತಿ ಮಕ್ಕಳು, ತಾಯಿ ತಂದೆ, ಅಣ್ಣ ತಮ್ಮ, ಬಂಧು ಬಳಗರ ಬಗ್ಗೆ ಸ್ವಲ್ಪ ಆದರೂ ತಾವು ಯೋಚನೆ ಮಾಡಬೇಕೆಂದು ಈ ಮುಖಾಂತರ ನಿಮಗೆ ತಿಳಿಸ್ತೀನಿ. ಟೆನ್ಷನ್ ಬಂತು. ಹೊಲ್ದಾಗ ಏನು ಪಾವಸ್ ಏನಾಗಿದ್ದೀವಿ, ಎರಡು ಕೂತ್ಗಳು ಬರ್ಲ್ಯಾಕ ಎಲ್ಲ ಮನೆ ನಡ್ಸೋದು ಎಲ್ಲ ಟೆನ್ಷನ್ ಆಗಿತ್ತು ಅವ್ರಿಗೆ. ಆಗಿತ್ತು. ಬಾಕಿ ಭೀ ಮಾಡ್ಕೊಂಡಾನು, ಏನೇನು ಮಾಡ್ಕೊಂಡಾನು ನಮ್ಗೆ ಹೇಳಿದ್ವಿ. ಇದೇ ತಿರ್ಗೋದು, ಹೊಲ ಎಲ್ಲ ಇದು ಮಾಡೋದು, ಇದು ಹೊಲ್ದಾಗ ಖರ್ಚು ಹಾಕ್ಬೇಕಲ್ಲ, ಹಾಕಿ ಅದು ಕಳ್ಳಾಗಿ ಏನು ಬಿಲ್ಲ ಬಂದು ಗೊತ್ತು ಮಾಡಿಲ್ಲ. ಟೆನ್ಷನ್ ತಾನೆ ತಗೊಂಡು ನಮ್ಗೆ ಹೇಳಿ ಹೊಟ್ಟೆಗಿಂದವ. ನಿಮಗೆ ಯಾವ ತರ ಈಡ್ ಸಾಲ ಮಾಡಿದೆ, ಓಟ್ ಸಾಲ ಮಾಡಿದೆ ಅಂತ ಹೇಳ್ಯಾರ. ಸಾಲ ಅನ್ಬೇಕು, ಸಾಲ ಆಗ್ಲತ್ತದೇವ ನಂದು ಹೈರಾಣಿನೇ ಅದ ಹಿಂಗ ಅನ್ಬೇಕು ಅಂತೀರೇನ್? ಹಿಂಗ ಅಂದ್ರೆ ಏನ್ ಕುದಿ ಮಾಡ್ತೀವಿ ಮಗ ನಾವು ಇದ್ದೇವಲ್ಲ ಮಂದನ್ ಮತ್ ಅಂದ್ರೆ ಒಳಗಿನವ್ರ ಮನಸ್ಸಿನ ಮಾತು ನಿಮ್ಗೆ ಏನ್ ಬಿ ಹೇಳಿಲ್ಲ. ಒಳಗಿದ್ ಹೇಳಿಲ್ಲ ನಾವು. ಹಿಂಗ ಏಜ್ ಇದ್ದು ಯಾಗಾರ ಬಂದ್ ನಂಗೆ ಮಾತಾಡ್ಬೇಕು, ಜರ ಬರ್ಬೇಕು. ಯಾಕೋ ತೆಲಿಗೆ ಗಮತೆ ಮಸ್ಕಿನಾಗಿರ್ಲಿ 8 ಬಾರ್ ಮನೆಗೆ ಬಂದು ಚಾ 2 ಬಾರ್ ಮಾಡ್ಕೊಟ್ಟ ಸೈನ್ಯ ಆಡ್ದು ಬನ್ನ ಮಲಕ್ ಹೋದು. ನೀವ್ ಏನ್ರ ಕೇಳಿರೇವ, ನೀವು ಸಾಲ ಯಾಕೆ ಮಾಡ್ಕೊಂಡ್ರಿ, ಯಾರ ಬಲ್ ತೊಗೊಂಡ್ರಿ ಅಂತ ಏನ್ರ ಕೇಳಿರಿ? ಈಕರ್ ಇದೇ ಸಾಲ ಮನೆದು ಕುಸ್ಗಳು ಬರ್ಲಿಕ್ಕವರಿ, ಕುಸ್ಗಳು ಬರ್ಲಿಕ್ಕವ. ಈಗ ಪಾರ್ಗಳಿಗೆ ಸಾಲ ಮಾಡ್ಯಾರ. ಅಂದ್ರೆ ಎಲ್ಲಿ ಮಾಡ್ಯಾರ ನಿಮ್ಗೆ ಏನು ಹೇಳಿಲ್ಲ? ನಂಗೆ ಹೇಳಿ ನಾವು ಬಂದು ಇಲ್ಗ ಕಾಡ್ಯಾಗ ಖಪಾಚಾನ ಎಲ್ಲ ಫೇಲ್ ಹೋಯ್ತು, ಏನ್ ಬಿ ಹೊಂಟಿಲ್ಲ. ಬಂದ್ ಆಗ್ತಿರ್ಲತ್ತೀನು. ಹೊಟ್ಟೆಗಿನ ಸಾಲ ಆಗೈತೆ, ಹಿಂಗೆ ಮಾಡ್ತದ ಅಂದೇವ್ ನಮ್ಮ ಮನ್ಸಿಗೆ ಬಿ ಅಂದೇವ್. ಖರೆ ನಾವು ವಿಚಾರ ಮಾಡಿಲ್ಲ, ನಾವು ಹಿಂಗೆ ಆಯ್ತದ ಅಂತ ಕಾಣಿಸಿಲ್ಲ. ಪೈಪ್ಲೈನ್ ಥೋಡೆ ಮಾಡ್ಯಾನ, ಅದು ಇದು ಮಾಡ್ಯಾನ. ಬಾಕಿ ಅದ ಖರೆ ನನಗೆ ಬಂದು ಹೇಳಿಲ್ಲ. ಸಂಕೇತ ಯಾಕಂದ್ರೆ ST ಸಮಾಜದವರೊಬ್ಬರು ರೈತರು, ಮೇಕರ್ ಗ್ರಾಮದವರು, ವಿಷ್ಣು ಮಧುಕರ್ ಹಿಲಾಲ್ಪುರಿ ಅಂತ. ಅವರು ಒಬ್ಬ ರೈತ. ನಿಜವಾಗ್ಲೂ ಭಾಳ ದುಃಖ ಅನಿಸ್ತಾ ಇದೆ. ಯಾಕಂದ್ರೆ ಇಡೀ ರಾಜ್ಯದಾಗ ಇಂಥ ರೈತರು ಏನು ದುರ್ಘಟನೆ ಮಾಡ್ತಾಯಿದ್ದಾರೆ, ದಯವಿಟ್ಟು ಅವ್ರಿಗೆ ಒಂದು ವಿನಂತಿ ಇದೆ, ಇದು ಯಾವುದೂ ತಾವು ಈ ಬಲಿ ಪಡಬೇಡ್ರಿ. ಯಾಕಂದ್ರೆ ಈ ಒಬ್ಬ ರೈತ, ನಾವೆಲ್ಲ ಕೇಳ್ಕೊಂಡಿನಾಗ ಊರಾಗ ಬೋರಲ್ ಹೊಡ್ದು, ಬಾಯಿ ಹೊಡ್ದು, ಪೈಪ್ಲೈನ್ ಮಾಡಿ, ಬೇರೆಯವ್ರದೆಲ್ಲ ಹೊಲ ಮಾಡಿ, ಹೊಲ ಬೆಳೆಲ್ದಾಗ
ಇವೆಲ್ಲ ನಿರ್ಣಯ ತಗೋತಾರೆ. ಮನೆಗೆಲ್ಲ ಚರ್ಚೆ ಮಾಡೋದು ನಮ್ಗೆ ಬಾಕಿ ಇದೆ. ಯಾಕಂದ್ರೆ ಈ ನಮ್ಮ ಭಾಗದಾಗ ಉಗಾದಿ ಬಂದ್ಮೇಲೆ ತಗದಿ ಅಂದಂಗೆ. ಯಾಕಂದ್ರೆ ಎಲ್ಲೋ ಒಂದು ಸಾಲ ಬೇಕು, ಬಾಯಿ ಹೊಡಿಬೇಕಂದ್ರೆ ಸಾಲ ತೆಗಿಬೇಕು. ರೈತ ಪೈಪ್ಲೈನ್ ಮಾಡ್ಬೇಕಂದ್ರೆ ಸಾಲ ತೆಗಿಬೇಕು. ಈ ಉಗಾದಿ ಬಂದ್ರೆ ಎಲ್ಲ ರೈತರಿಗೆ ಸಮಸ್ಯೆನೇ. ಈಗ ನಾನು ಕೂಡ ರೈತ ಇದ್ದಿದ್ದೀನಿ, ನಾವು ಕೂಡ ಎಲ್ಲೋ ತಂದಾಗ ಅದು ಇರ್ತದೆ, ತರಬೇಕೆ ಆಗ್ತದೆ. ಅದು ಉಗಾದಿದಾಗ ತಗದೇ ಆಯ್ತು ಅಂತ. ಹಂಗೆ ದಯವಿಟ್ಟು ಎಲ್ಲ ರೈತರಿಗೆ ಒಂದು ವಿನಂತಿ ಇದೆ. ಯಾವುದು ತಾವು ಸರ್ಕಾರಕ್ಕೂ ಒಂದು ವಿನಂತಿ ಇದೆ, ತಾವು ರೈತ ಪರ ಸರ್ಕಾರ ಇದೆ ಅಂತ ತಾವು ಹೇಳ್ತೀರಿ. ತಾವು ಕೂಡ ಇಂಥ ವಿಷಯಕ್ಕೆಲ್ಲ ಗಮನಿಸಬೇಕು. ಯಾಕಂದ್ರೆ ಒಂದು ಇದೆ, ನಾವೊಬ್ಬ ರೈತ ಆಗಿ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಬಹಳಷ್ಟು ವಿನಂತಿ ಇದೆ. ಇಂಥ ಒಂದು ಬಡ ಕುಟುಂಬಗಳಿಗೆ ಇಂಥ ಘಟನೆ ಮಾಡ್ತಾರ, ತಾವು ಏನು ಅನುದಾನ ಕೊಡ್ತೀರಿ, ಹೆಚ್ಚು ಅನುದಾನ ಕೊಡಬೇಕು. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರು, ತಾವು ತಮ್ಮದೇ ಕ್ಷೇತ್ರದ ಆದಂಥ ವಿಷ್ಣುಕಾಂತ್ ಹಿಲಾಲ್ಪುರಿ ಅವರು ಇದ್ದಾರೆ. ತಾವು ಕೂಡ ತಮ್ಮ ಅನುದಾನದಲ್ಲಿ, ತಮ್ಮ ವ್ಯಕ್ತಿಗತ ಅನುದಾನದಾಗ ತಾವು ಕೂಡ ಒಂದು 20 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ನಾ ವಿನಂತಿ ಮಾಡ್ಕೋತೀನಿ. ಬಹಳಷ್ಟು ಈಗ ಇಯರ್ಲಿದಾಗ ಒಂದು 10-12 ರೈತ ಆತ್ಮಹತ್ಯೆ ನಮ್ಮ ಜಿಲ್ಲೆದಾಗ ಆಗ್ತಾ ಇದೆ. ಇವೆಲ್ಲ ಕಡೆಗಣಿಸ್ಬೇಕು ಸರ್ಕಾರ. ಬಹಳಷ್ಟು ನಮ್ಮ ಇನ್ಚಾರ್ಜ್ ಮಿನಿಸ್ಟರು ಕೂಡ ಇದು ಸ್ವಲ್ಪ ಗಮನ ತಗೊಂಡು ಎಲ್ಲ ರೈತರ ಬಗ್ಗೆದಾಗ ಬರುವ ತಾವು ಹೋರಾಡಿ. ಯಾಕಂದ್ರೆ ತಾವು ಒಬ್ಬ ಬಲಿಷ್ಠ ನಾಯಕರಿದ್ರಿ, ಇದ್ರ ಬಗ್ಗೆದಾಗ ತಾವು ಕೂಡ ರೈತರ ಸಮಸ್ಯೆ ತಗೊಂಡು ಡಿ ಸಿ ಅವರಿಗೆ ಕುಂತು ಇಂಥ ಯಾವ ಸಮಸ್ಯೆಗಳು ಇದ್ದರೂ ತಾವು ಬಗೆಹರಿಸ್ಬೇಕಂತ ತಮ್ಮಗಳ ಒಂದು ವಿನಂತಿ ಇದೆ. ಕೆ ಡಿ ಗಣೇಶ್ ಅಂತ, ನಾನು ಒಬ್ಬ ರೈತ. ಏನಂದ್ರೆ ಅವರು ಮೆಚ್ಕೊಂಡಾರ. ಯಾರು ನಮ್ಮ ಅವ್ರ ಹೆಸರು ಏನದ? ವಿಷ್ಣುಕಾಂತ್. ವಿಷ್ಣುಕಾಂತ್. ಯಾವಾಗ ಕೊಂಡ್ರಿ ಅವ್ರ ಮದ್ದು? ಮಧ್ಯಾಹ್ನ ನಿನ್ನ ಶನಿವಾರ ದಿನ. ಶನಿವಾರ ದಿನ. ಏನು ಮನೆ ಕೊಂಡ್ರ ಏನು ಹೊಲ್ದಾಗ ಕೊಂಡಾರ? ಕೊಂಡಾರ. ಅಲ್ಲಿ ಹೊಲ್ದಾಗ ಯಾರು ನೋಡ್ಯಾರ ಅವ್ರಿಗೆ ಮೊದಲು? ನಾನೇ ನೋಡಿದ, ಅವರು ಬೀದಿ ಹಿಂಗೆ ಕರ್ ಮಾಡತ್ತೀವಿ. ಹಾಂ ನಾ ಏನು ಮಾಡೋಣ ನೋಡಿದ, ಅಲ್ಲಿ ಡಬ್ಬಿ ಸಿಕ್ತು. ಹಾಂ. ಅಲ್ಲಿಂದ ಹುಲ್ಸುಟ್ಟು ಹೋದಿದ್ವಿ. ಹುಲ್ಸುಟ್ ಮ್ಯಾಗ ಅವ್ರು ಟ್ರೀಟ್ಮೆಂಟ್ ಮಾಡಿ ಎಲ್ಲ ಹಾಕಿ. ಅವರು ಜಹೇರ್ ಕೂಡ ಅಂಥದ್ದು ಸನ್ನಿವೇಶ ಯಾಕೆ ಬಂತೀರಿ? ಅವ್ರು ಎದ್ರ ಕಡೆ ಕೊಂಡಿರ್ಬೇಕು ಜಹೇರು? ಅವರು ಬಾವಿ ಹೊಡೆದಾರ, ಏನು ಲೋನ್ ಏನು ತೆಗ್ದಾರು ನಮಗೆ ಹೇಳಿಲ್ಲ. ನಾವು ಟೆನ್ಷನ್ ಇದೇ ಹೇಳ್ತಿದ್ರು. ಅಂದ್ರೆ ಯಾವಾಗ ಭೀ ನಿಮ್ಗೆ ಹೇಳ್ತಾ ಇರ್ತೀರ ಅವರು, ನಮ್ಗೆ ಇದು ಟೆನ್ಷನ್ ಬಾಕಿ ಅದ ಅಂತ ಹೇಳ್ತಾ ಇರ್ತೀರೇನು? ಟೆನ್ಷನ್ ಅದ, ನಮಗೆ ಟೆನ್ಷನ್ ಅದ, ಈ ರೀತಿ ಮಾತಾಡ. ಅಲ್ಲಿಂದ ಮೆಹಕರಿಂದ ಮತ್ತೆ ಎಲ್ಲಿಗೆ ತಗೊಂಡು ಬಂದಿರಿ? ಹುಲ್ಸರ್ ಹುಲ್ಸರ್ ಸರ್ಕಾರ ದವಾಖಾನಿಗೆ ಒಯ್ದಿರೇನು? ನಾಯಿಯಾಗ ಬರ್ಪಟ್ಟರು. ಹಾಂ. ಅಲ್ಲಿಂದ ಆದ್ಮೇಲೆ ಅವರು ಹೊಸ ಬರೋದೇನಿಲ್ಲ ಅಂದ್ರೆ ಮನೆ ಇದು ಅವ್ರ ಡಾಕ್ಟರ್ ಈ ಕಡೆ ಕಳಿಸಿ. ಎಲ್ಲಿ? ಬೀದರ್ಕ? ಗುರು ನಾನಕ್ ಹಾಸ್ಪಿಟಲ್. ಗುರುನಾನಕ್ ಹಾಸ್ಪಿಟಲ್ಕ. ಮತ್ತು ಗುರುನಾನಕ್ ಹಾಸ್ಪಿಟಲಿಂದ ಅಲ್ಲಿ ಹೋಗೋಸಕ್ಕೆ ಅವ್ರು ಕರೆಕ್ಟ್ ಇದ್ರ ಏನ? ನೀನು ಹಿಂಗೆ ಥೋಡೆ ಕಂತೆಲ್ಲ ಅಂದ್ರೆ ಜರ ರೆಸ್ಪಾನ್ಸ್ ಇತ್ತು. ಇತ್ತು. ರಾತ್ರಿ ಏನಾಗ್ಯಾನು. ಅಲ್ಲಿಂದ ಆದ್ಮೇಲೆ ಮತ್ತೆ ಇಲ್ಲಿಗೆ ಯಾವಾಗ ಬಂದಿರಿ ಗೌರ್ಮೆಂಟ್ ಹಾಸ್ಪಿಟಲ್ಕ? ಇವತ್ತು ಮುಂಜಾನೆ ಬಂದಿರೇನು? ನೀವೇನಾಗ್ಬೇಕು ಅವರಿಗೆ? ತಮ್ಮ ಹಾಂ. ಅವ್ರಿಗೆ ಎಷ್ಟು ಜನ ಮಕ್ಕಳಾರ? 2 ಮಕ್ಕಳ, 2 ಪಾರಿ. ಏನು ಮಾಡ್ತಾರ ಅವರು? ಕಲಿತಾರೆ. ಓದ್ತಾರೇನು? ಶಾಲೆ ಅದು ಹೋಯ್ತಾರೇನು? ಹಿಂಗೆ. ವಾಮನರಾವ್ ಪಾಟೀಲ್ ಮೇಕರ. ಇದು ಫೈಟ್ ಮಾಡುವ ಮುಖಾಂತರ ಏನಂದರೆ, ಇದು ಬಹಳ ದುಃಖದ ಸಂಗತಿ. ನನ್ನ ಊರಿನ ಅತ್ಯಂತ ಗರೀಬು ರೈತರಂದರೆ ಅದು ಪರವಾಗಿಲ್ಲ, ಬಡವರ ಕಷ್ಟ ಅಂದರೆ ರೈತರ ಕಷ್ಟ. ಅದೇ ಥರ ನಮ್ಮ ಊರಿನಲ್ಲಿ ಇವತ್ತೊಂದು ಘಟನೆ ಆಗಿದೆ. ನಿನ್ನೂ ಇದು ಆಗೋದಕ್ಕಿಂತ ಸಾಲ ಬಾಧೆಯಿಂದ ರೈತರು ಆತ್ಮಹತ್ಯೆ ಆಗಿದೆ ಅಂದರೆ ಔಷಧಿ ಸೇವನೆ ಮಾಡಿ ಮೃತಪಟ್ಟಿದ್ದಾಗಿದ್ದಾರೆ. ಅದರ ಸಲುವಾಗಿ ನಿನ್ನೆ ರಾತ್ರಿ ಔಷಧ ಸೇವನೆ ಮಾಡಿ ಮೃತಪಟ್ಟಿದ್ದಾರೆ. ಅದರ ಸಲುವಾಗಿ ಸಾಲ ಆಗಿತ್ತು. ಕೃಷ್ಣ ಗ್ರಾಮೀಣ ಬ್ಯಾಂಕಿನಲ್ಲಿ 2,75,000 ಮತ್ತು DCC ಬ್ಯಾಂಕಿನಲ್ಲಿ KCC ಸಾಲ 2,75,000. ಅದ್ರ ಸಲುವಾಗಿ ಅದು ಸಾಲ ಮತ್ತು ಎಲ್ಲ ರೈತರದು ಕಷ್ಟಪಟ್ಟು ಎಲ್ಲ ಬೆಳೆ ಇದು ಮಾಡ್ಕೊಂಡು ಬೆಳೆ ನಾಶ ಆಗಿದೆ. ಈ ವರ್ಷ ಎಲ್ಲ ಕಷ್ಟಪಟ್ಟು ಎಲ್ಲ ಕೆಲಸ ಇದು ಮಾಡಿದ್ದು ಎಲ್ಲ ಸರ್ವನಾಶ ಆಗಿದೆ. ಮಳೆ ಆಗಲಿ ಎಲ್ಲ ಆಗಲಿ, ನೀರು ಮತ್ತು ಅದರ ಒಂದು ಭಯ ಹೊಡೆದಿದ್ದಾನೆ ಅವನು. ಎಲ್ಲ ಶಾಲೆಯಿಂದ ಕಿರುಕುಳಾಗಿ ರೊಕ್ಕ ಇಲ್ಲದ ಬಗ್ಗೆ ಅದರ ಸಲುವಾಗಿ ಭಾಳ ಕಷ್ಟ ಆಗಿ ಅದರ ಸಲುವಾಗಿ ಅವ್ರಿಗೆ ಕಂಟ್ರೋಲ್ ಆಗಿಲ್ಲ. ಒಂದು ಔಷಧ ಇದು ಮಾಡ್ಕೊಂಡು
ಮೃತಪಟ್ಟಿದ್ದಾರೆ. ಏನವ್ರು ಕೇವಲ ಸರ್ ಅವ್ರು ಏನು ರೈತರು ಏನು ಬ್ಯಾಂಕ್ನಲ್ಲೇ ಸಾಲ ತಗೊಂಡಿದ್ದೀರಾ ಮತ್ತು ಬೇರೆಯವ್ರ ಹತ್ರ ಏನು ಕೈ ಕಡಸನು ತಗೊಂಡಿದ್ದೀರಾ ಸರ್ ಅವ್ರಿಗೆ? ಇಲ್ಲಿ ಪ್ರೈವೇಟ್ ಇತ್ತಂದ್ರೆ ಪ್ರೈವೇಟ್ ಹಂಗಿಲ್ಲ, ಬಟ್ ಎಲ್ಲಕ್ಕಿಂತ ಹೆಚ್ಚದಂದ್ರೆ ಗೌರ್ಮೆಂಟ್ ಸಾಲ ಹೆಚ್ಚಿಗೆ. ಅವನಿಗೆ ಗೌರ್ಮೆಂಟ್ ಸಾಲ ಹೆಚ್ಚಿಗೆ ಆಗಿದೆ. ಒಂದು 5 ಲಕ್ಷಕ್ಕಿಂತ ಮೇಲೆ ಗೌರ್ಮೆಂಟ್ ಸಾಲ ಆಗಿತ್ತು, ಅದು ಬಡ್ಡಿ ಆಗಿತ್ತು. ಅವರಿಗೆ ಥೋಡೆ ತೊಂದರೆ ಆಗಿತ್ತು. ಏನು ಬ್ಯಾಂಕ್ನವ್ರು ತೊಂದರೆ ಕೊಟ್ರ ಸರ್? ಬ್ಯಾಂಕಿನವರು ತೊಂತಂತಿಲ್ಲ, ಅವರಿಗೆ ಸಾಲ ಕಟ್ಟಲೇಬೇಕಲ್ಲ, ಬ್ಯಾಂಕಿನವ್ರಿಗೆ ಸಾಲ ಕಟ್ಟಲೇಬೇಕಲ್ಲ, ಅವ್ರು ಯಾವಾಗ ತಿರ್ಸ್ಕೊಲೇಬೇಕಲ್ಲ. ಅದು ಸಲುವಾಗಿ ಅವ್ರಿಗೆ ಕಂಟ್ರೋಲ್ ಆಗಿಲ್ಲ. ಕಂಟ್ರೋಲ್ ಆಗಿದ ಸಲ ಅದು ಮೃತಪಟ್ಟಿದ್ದಾರೆ. ಇದು ಕಾರಣಕ್ಕಾಗಿ ನಾವು ಅವ್ರ ಮನೆಯವರು ಸುನಂದ ವಿಷ್ಣುಕಾಂತ್ ಹಿಲಾಲ್ಪುರಿ ಅವ್ರ ಮನೆಯವರು ಮೆಹಕರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ದಾಖಲಿದ್ದಾರೆ. ಕಂಪ್ಲೇಂಟ್ ದಾಖಲೆ ಮಾಡಿ ಇವರಿಗೆ ಗೌರ್ಮೆಂಟ್ ಸರ್ಕಾರ ವತಿಯಿಂದ ರೈತರ ಆತ್ಮಹತ್ಯೆಯಾಗಿ ಪರಿಹಾರ ನೀಡಬೇಕು ಎಂದು ನನ್ನ ವತಿಯಿಂದ ಕಳಕಳಿ ವಿನಂತಿ ಇದೆ. ಹೆಸರು? ನನ್ನ ಹೆಸರು ನವನಾಥ್ ಪಾಟೀಲ್ ಮೆಹಕರ್.